ದೇಶದಾದ್ಯಂತ ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ ಈಗಾಗಲೇ ಸ್ಪರ್ಶ ಆಗಿದೆ. ಬೀದರ್ನಲ್ಲಿ ಸೈನಿಕ ಮಕ್ಕಳಿಗೆ ವೈಚಾರಿಕತೆಯ ಪಾಠವನ್ನು ಮಾಡಿದ್ದಾರೆ. ವಿವಿಬಿ ಕಾಲೇಜು ಆವರಣದಲ್ಲಿರುವಂತಹ ಸೈನಿಕ ಶಾಲೆಯಲ್ಲಿ ಆಯೋಜನೆ ಮಾಡಿರೋದು. ಗ್ರಹಣ ವೀಕ್ಷಣೆಗೆ 2 ದೂರದರ್ಶಕ 2 ಬೈನಾಕ್ಯುಲರ್ನ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಗ್ರಹಣದ ಬಗ್ಗೆ ಮಕ್ಕಳಿಗೆ ಜಾಗೃತಿಯನ್ನ ಮೂಡಿಸುವುದಂತ ಕೆಲಸಗಳಾಗ್ತಿದೆ. ಚಂದ್ರಗ್ರಹಣವನ್ನ ವೀಕ್ಷಿಸಿದ್ದಾರೆ 50ಕ್ಕೂ ಹೆಚ್ಚು ಮಕ್ಕಳು ಮತ್ತು ಶಿಕ್ಷಕರು. ಮಕ್ಕಳಿಗೆ ಹಾಲು ಬಾಳೆಹಣ್ಣನ್ನ ವಿತರಿಸಿದ್ದಾರೆ. ಶಾಲೆಯ ಆಡಳಿತ ಮಂಡಳಿ ವ್ಯವಸ್ಥೆಯನ್ನ ಮಾಡಿಕೊಂಡಿರೋದು. ಮೌಢ್ಯತೆಗೆ ಸೆಡ್ಡು ಹೊಡೆದಿದೆ ಸೈನಿಕ ಶಾಲೆಯ ಆಡಳಿತ ಮಂಡಳಿ. ವೈಜ್ಞಾನಿಕವಾಗಿ ಮಕ್ಕಳಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಹೇಗೆ ಈ ಗ್ರಹಣ ಹೇಗಾಗುತ್ತೆ, ಈಗ ಬ್ಲಡ್ ಮೂನ್ ಅಂತಂದ್ರೆ ಏನು ನೋಡಿ, ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ಯಾವ ರೀತಿಯಾಗಿ ಬಿವಿಬಿ ಕಾಲೇಜ್ ಆವರಣದಲ್ಲಿ ಸೈನಿಕ ಶಾಲೆಯ ಮಕ್ಕಳಿಗೆ ಅಲ್ಲಿ ಟೆಲಿಸ್ಕೋಪ್ ವ್ಯವಸ್ಥೆಯನ್ನ ಮಾಡಿ ಬೈನಾಕ್ಯುಲರ್ ಮೂಲಕವಾಗಿ ಮಕ್ಕಳು ನೋಡ್ತಿದ್ದಾರೆ. ನೋಡಿ, ಮಕ್ಕಳಿಗೊಂದು ಕುತೂಹಲ ಇದು. ಹೇಗೆ ಕಾಣಿಸುತ್ತೆ, ಹೇಗಾಗುತ್ತೆ, ಆಸ್ಟ್ರಾನಮಿಯಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಎಕ್ಲಿಪ್ಸ್ಗಳಂತಂದ್ರೆ ಏನು, ಯಾಕಂದ್ರೆ ಬಹಳ ವಿಶೇಷ ಇದು. ದೇವು छोटे ನೀವು ಬೇರೆ ಬೇರೆ ಒಬ್ರೊಬ್ರು ಕೊಡ್ತಾವ್ರಿ, ನೀವು ನೋಡಿ ಸ್ವಲ್ಪ ಬೇರೆ ಬೇರೆ ಕೊಡ್ತಾವ್ರಿ. ಆಮೇಲೆ ಸರ್ ಯು ಟೇಕ್ ಇಟ್ ಆಲ್ ಶುಡ್ ಟೇಕ್ ಬನಾನಾಸ್. ಚಂದ್ರ ಬರಲಿ, ಸೂರ್ಯ ಮುಂಜೆ ಕಾರ್ಯಕ್ರಮ ಸಹಿನ ಮಾಡಿ. ಜಯಘೋಷ್ ಜಯ ವಿಜ್ಞಾನ್, ಜಯ ವಿಜ್ಞಾನ್. ಅವ್ರ ಫೋಟೋ ಸರ್ ಇಷ್ಟ ಸಾಕಲ್ಲ 3 ಲೈನ್ ನಮ್ಗೆ ಸರ್ ಇದು ಮೌಢ್ಯತೆಗೆ ಅದಕ್ಕೆ ಒಂದು ದೊಡ್ಡ ಇಶ್ಯೂ ಮತ್ತು ನೈಸರ್ಗಿಕ ಘಟನೆಗಳು. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ಇದಕ್ಕೆ ಒಂದು ದೊಡ್ಡ ಸರ್ ಬಾಳೆಹಣ್ಣು ಸರ್ ಸರ್ ಸದ್ಯ ಗಮನಿಸ್ತಾ ಇದೀವಿ ನೋಡಿ, ಈಗಾಗಲೇ ನಭೋಮಂಡಲದಲ್ಲಿ ಚಂದ್ರಗ್ರಹಣದ ದರ್ಶನ ಆಗ್ತಿದೆ. ಈಗಾಗಲೇ ಅನೇಕ ಭಾಗದಲ್ಲಿ ಒಂದಿಷ್ಟು ಜನ ಧಾರ್ಮಿಕ ಭಾವನೆಗಳನ್ನು ಇಟ್ಕೊಂಡು ಮನೆಯಲ್ಲಿ ಅದರದ್ದೇ ಆದಂಥ ಸಂಪ್ರದಾಯಗಳನ್ನು ಪಾಲನೆ ಮಾಡ್ಕೊತಿದ್ರೆ, ಇತ್ತ ಇವೆಲ್ಲ ಮೌಢ್ಯ. ಇದಕ್ಕೆ ಸೆಡ್ಡು ಹೊಡೆದು ಟೆಲಿಸ್ಕೋಪ್ ಮೂಲಕವಾಗಿ ನೋಡ್ತಾ ಮಕ್ಕಳಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಯಾವ ರೀತಿಯಾಗಿ ಬದಲಾವಣೆಗಳಾಗುತ್ತೆ, ರಾಹುಗ್ರಸ್ತ ಈ ಖಗ್ರಾಸ ಚಂದ್ರಗ್ರಹಣ ಹೇಗೆ ಸಾಗುತ್ತೆ, ಯಾಕಂದರೆ ಇದು ಭಾಳಷ್ಟು ಅಂದರೆ ಸೈಂಟಿಫಿಕ್ ಆಗಿಯೂ ಕೂಡ ಭಾಳಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ. ಇಸ್ರೇಲ್ನಲ್ಲಿ ಅಲ್ಲಿರುವಂಥ ಚಂದ್ರಗೂ ನಮ್ಮ ಬೆಂಗಳೂರಿನ ನೆಹರು ತಾಲಯದಿಂದ ನಾವೇನು ಲೈವ್ ನೋಡ್ತಾ ಇದ್ದೀವಲ್ಲ, ಇಲ್ಲಿ ಬಹಳ ವಿಭಿನ್ನವಾಗಿ ಗೋಚರ ಆಗ್ತಿದೆ. ಯಾಕಂದರೆ ಇದು ಪ್ರಮುಖವಾಗಿ ಚಂದ್ರನಿಗೆ ಈ ಭೂಮಿಯ ಅಡ್ಡ ಬಂದು ಸೂರ್ಯನ ಕಿರಣಗಳೇನಿದೆಯಲ್ಲ ಇದು ಅಡ್ಡ ಪಡುತ್ತೆ. ಈ ಕಾರಣ ಭೂಮಿಯ ವಾತಾವರಣದಲ್ಲಿ ಈ ಚದುರಿಸುವಂಥ ಕೆಂಪು ಬಣ್ಣ ಇದೆಯಲ್ಲ ಅದು ಪ್ರತಿಬಿಂಬಿಸುತ್ತೆ. ಹೀಗಾಗಿ ಈ ಬೆಳಕಿನಿಂದಾಗಿ ಚಂದ್ರ ಕೆಂಪುಗ ಕಾಣಿಸ್ತಾನೆ. ಹಾಗಾಗಿ ಆ ನೆರಳಿನ ಮೇಲೆ ಡಿಪೆಂಡ್ ಆಗಿರೋದು ಭೂಮಿಯಿಂದ ಏನು ಗೋಚರ ಆಗುತ್ತಲ್ಲ. ಹೀಗಾಗಿ ಇಸ್ರೇಲ್ನಲ್ಲಿ ಒಂದಿಷ್ಟು ವಿಭಿನ್ನವಾಗಿ ಕಾಣಿಸ್ಕೊಳ್ತಾ ಇದ್ರೆ, ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ಭಾಗದ ನಾವು ಲೈವ್ ದೃಶ್ಯಗಳು ನೋಡ್ತಾ ಇದ್ದೀವಿ. ಸದ್ಯ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಗೋಚರ ಆಗ್ತಿದೆ. ಕಂಪ್ಲೀಟ್ ಕತ್ಲಾಗಿದೆ. ಆ ನೆರಳಿನ ಭಾಗದಿಂದಾಗಿ ಭೂಮಿಯಿಂದ ಏನೋ ಸ್ಪರ್ಶ ಆಗುತ್ತಲ್ಲ, ಚಂದ್ರ ಲೈಟಾಗಿ ಕಾಣಿಸ್ತಿದ್ದಾನೆ, ಕಂಪ್ಲೀಟ್ ಕತ್ತಲಾಗಿ. ಇತ್ತ ಇಸ್ರೇಲಲ್ಲೂ ಕೂಡ ಒಂದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಪರಿವರ್ತನೆಯಾಗಿದೆ. ಯಾಕಂತಂದ್ರೆ ಈಗ ಸ್ಪರ್ಶಕಾಲ ಆಗಿ ಮಧ್ಯಕಾಲದತ್ತ ಹೋಗ್ತಿದೆ ಸಮಯ. ಯಾಕಂದರೆ ಮಧ್ಯಕಾಲ ಬರುವಂಥದ್ದು ಗ್ರಹಣದ ಮಧ್ಯಕಾಲ ಇರೋದು 11:41, ಮೋಕ್ಷಕಾಲ ಇರೋದು 1:26 ರಾತ್ರಿ. ಈ ನಿಟ್ಟಿನಲ್ಲಿ ಈಗ ಸ್ಪರ್ಶಕಾಲದಿಂದ ಮಧ್ಯಕಾಲದತ್ತ ಹೋಗ್ತಾ ಇದೆ. ಒಂದೊಂದು ಭಾಗದಲ್ಲೂ ಒಂದೊಂದು ವಿಭಿನ್ನವಾಗಿ ಕಾಣಿಸ್ಕೊಳ್ತಾ ಇರೋದು. ಆ ಮೂಲಕವಾಗಿ ಈಗ ಅನೇಕ ಭಾಗಗಳಲ್ಲಿ ಒಂದೊಂದು ರೀತಿಯಾಗಿ ಗೋಚರ ಆಗ್ತಿದೆ. ಹಾಗೆಯೇ ಅಗಸದಲ್ಲಿ ನೆರಳು ಮತ್ತು ಬೆಳಕಿನ ಆಟ ಆರಂಭ ಆಗಿದೆ. ನೋಡಿ, ನಾವು ಬೆಂಗಳೂರಲ್ಲಿ ನೋಡೋದಕ್ಕೂ ಬೇರೆ ಬೇರೆ ಭಾಗದಲ್ಲಿ ಬೇರೆ ವಿಭಿನ್ನವಾಗಿ ಕಾಣಿಸ್ಕೊಳ್ತಿದೆ.